ಹೌದು, ನಾನು ಅದನ್ನೇ ಅಂದ್ಕೊಂಡೆ. ಹೌದು, ಹಾಂ, ಇಲ್ಲೊಂದು ದಪ್ಪ ಉದ್ದಕ್ಕೆ ನಿಂತ್ಕೊಟ್ಲ, ಅವಳು ಬಂದಿಲ್ಲ. ಹ್ಞೂ. ಹಾಂ, ಬಾ, ಸಾಕು ಸಾಕು ರವಿ, ಸಾಕು. ಹಾಂ, ಗುಡ್. ನಾವು ಆಚೆ ಹೋಗಿದ್ವಿ ನೋಡ್ರಿ, ಫುಲ್ಲು ಮಳೆ. ಎಲ್ಲ ಓಪನ್ ಆಗಿದೆ. ಬೇಡ, ಹಿಂಗೇನು ಲಾಂಗ್ ಟೈಮ್ ಪಿಜ್ಜಾ ನೋಡಿ. ದೈವಿಕ್ ಒಂದು ಫೋಟೋ ಸ್ಮೈಲ್ ಮಾಡು. ಸೊ ಬೆಳಗಿಂದ ನನಗೂ ಹುಷಾರಿರಲಿಲ್ಲ. ಸೊ ಸಾಂಬಾರಿತ್ತು, ಸಾಂಬಾರು ಬಿಸಿ ಮಾಡಿದೆ. ಪಲ್ಯ ಇತ್ತು, ಬದನೆಕಾಯಿ ಪಲ್ಯ ಸಖತ್ತಾಗಿ ಮಾಡಿದ್ದೆ. ಇದು ಸ್ವಲ್ಪ ಇತ್ತು, ನೆನ್ನೆದು ಪಲ್ಯ ಬಿಸಿ ಮಾಡಿದ್ದೀನಿ. ಟೀ ಮಾಡಿಟ್ಟಿದ್ದಾರೆ. ಸೊ ಒಂಚೂರು ರೈಸ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡ್ತೀನಂತೆ. ಇವತ್ತು ಮಾಡೋಕ್ಕಾಗಿಲ್ಲ, ಸಾರಿ. ಓಕೆನಾ ಗಾಯ್ಸ್, ವೆಲ್ಕಮ್ ಟು ಮೈ ಲೈಫ್. ಸಾರಿ ವೆಲ್ಕಮ್ ಟು ಮೈ ಬ್ಲಾಗ್. ಡೈಲಿ ಲೈವ್ ಮಾಡಿ ಸೊ ಎಲ್ಲ ರೆಡಿಯಾಗಿದ್ದೀವಿ. ಬೆಡ್ಶೀಟ್ ಎಲ್ಲ ಹಾರಾಕಿದ್ದೀವಿ. ದೈವಿಕ್ ನೋಡಿ ರೆಡಿ ಆಗೋಣೆ. ರೆಡಿ ಮಾಡೈತೆ ಸರ್. ಸೊ ಇವಾಗ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪೂಜೆ ಮಾಡ್ಕೊತಾ ಇದ್ದಾರೆ. ಇವತ್ತು ನಂದು 3rd ಡೇಸ್. ಸೊ ಅದಕ್ಕೋಸ್ಕರ ಹಾಯ್ ಮೇಡಮು. ಹಾಯ್ ಹಾಯ್. ಸೊ ಬಿಸಿಬೇಳೆ ಬಾತ್ ಮಾಡಿ ಸಿಕ್ಕಿನಲ್ಲಿ ನೋಡಿ ಆಲ್ರೆಡಿ ಎಲ್ಲ ಹಾಕ್ತಾಯಿದ್ದೀನಿ. ಹದ ನೀರು ಹಾಕಬೇಕು, ಬಿಸಿನೀರು. ಸೊ ಸ್ವಲ್ಪ ಇದಾಗಿದೆ. ಆ್ಯಂಡ್ ಮಿಷಿನ್ಗೆ ಹಾಕಿದ್ದೀನಿ, ತೋರಿಸ್ತೀನಿ. ಮಿಷಿನ್ಗೆ ಹಾಕಿದ್ದೀನಿ. ಸೊ ಮಿಷಿನ್ ರನ್ ಆಗ್ತಿದೆ. ಬಟ್ಟೆ ತುಂಬಾ ಇದೆ. ಗಲಾಟೆ ಮಾಡ್ಕೊತಾರೆ ನೋಡಿ. ಸೊ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿದ್ದೀನಿ. ಬೆಡ್ಶೀಟ್ಗೆ ಕ್ಲಿಪ್ ಹಾಕ್ಬಿಟ್ಟು ಬರಬೇಕು. ಸೊ ಬೆಡ್ಶೀಟ್ಗೆ ಕ್ಲಿಪ್ ಹಾಕ್ಬಿಟ್ಟು ಬರ್ತೀನಿ. ಬರಬೇಡ, ತರೀರಿ, ಗಲೀಜೈತಲ್ಲ ಎಲ್ಲ ನೋಡಿ.
ಗಿಡಗಳು ನೀರು ಇದಕ್ಕೆಲ್ಲ ಮಳೆಗೆ ಸಖತ್ತಾಗಿದ್ದಾಗಿದ್ದಾವೆ ನೋಡಿ, ಇಲ್ಲೆಲ್ಲ ಗಿಡಗಳು. ಸೊ ಬೆಡ್ಶೀಟೆಲ್ಲ ಹಾಕಿದ್ದೀನಿ. ಸೊ ಇವೆಲ್ಲ ಬಿಸಿಲಿಗೆ ಹಾರಾಕಬೇಕು. ನನಗೆ ಇಷ್ಟ ಇದೆಲ್ಲ ಗಲೀಜು. ಇದೆಲ್ಲ ಬೆಡ್ಶೀಟೆಲ್ಲ ತೊಳೆದಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಅಲ್ಲೊಂದು ಹಾಕಿದ್ದೀನಿ ಬೆಡ್ಶೀಟು. ನಿನ್ನೆ ರಾತ್ರಿ ಫುಲ್ ಮಳೆ ಬಂದಿತ್ತು ನೋಡ್ರಿ ಎಲ್ಲ. ಗಿಡ ಇದು ಏನೋ ಅಂತಾರಲ್ಲಪ್ಪ, ಇದು ಯಾವುದೋ ಗಿಡ ಅಂತಾರೆ, ಅದು ಬಾಯಲ್ಲಿದೆ ಬರ್ತಾಯಿಲ್ಲ ಹೇಳೋಕ್ಕೆ. ತುಳಸಿ ಗಿಡ ಇದು ನೋಡಿ, ತಿನ್ನೋ ಎಲೆ ಗಿಡ ಹೆಂಗೆ ಬಿಡ್ದೈತಂತ. ಸಖತ್ ಖುಷಿ ಆಗ್ತದೆ. ಬಟ್ ಹುಳಗಳು ತಿಂತಿದ್ದಾವೆ. ಬೇರೆ ಪಾಟಲ್ಲಿ ಹಾಕಬೇಕು. ಇವತ್ತು ಹುಣ್ಣಿಮೆ ಅಂತೇಳಿ ಆಗ್ತಾಯಿಲ್ಲ. ಇದು ದೊಡ್ಡ ಪತ್ರೆ ಗಿಡ. ಆ್ಯಂಡ್ ಇದು ಗೊತ್ತಿಲ್ಲ, ಸ್ನೇಕ್ ಗಿಡ. ಸ್ನೇಕ್ ಗಿಡದಲ್ಲಿ ಗಿಡ ಬೆಳಿತೈತೆ, ಚಿಕ್ಕ ಚಿಕ್ಕದಾಗಿ ಮರಿಗಳು. ಇದು ಗೊತ್ತೈತಲ್ಲ, ಪಲಾವ್ ಎಲೆ ಗಿಡ. ಓಪನ್ ಮಾಡಿದ್ದಾರೆ ಎಲ್ಲ. ಇದು ದಾಳಿಂಬೆ ಹಣ್ಣಿನ ಗಿಡ. ಇದು ಚಿಕ್ಕು ಗಿಡ. ಅಲ್ಲಿ ಸಪೋಟ ಗಿಡ ಎಲ್ಲ ಐತೆ. ಸೊ ಬಿಸಿಲು, ಸೂರ್ಯ ಬಂದವನೇ ಕಾಣಿಸ್ತಿದ್ದಾನೆ. ಏನು ಮಾಡ್ತಿದ್ದೀರಾ? ಹೊಡೆದಾಕ್ದ ಎಲ್ಲ ಬಾಕ್ಸಲ್ಲಿ ಹಾಕಿಡು. ಕ್ಲಿಪ್ ಹೊಡೆದಾಕ್ದ ಇದು ಬಾಕ್ಸಲ್ಲಿ ಹಾಕಿಡು. ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಬಾ, ಒಳಗಡೆ ಬಾ, ಅದ್ದು ಬಾ, ಫೋನ್ ಕೊಡ್ತೀನಿ ಬಾ. ಸೊ ಪೂಜೆ ಮಾಡ್ಕೊತಿದ್ದಾರೆ. ಪೂಜೆ ಮಾಡಿಂದ ರೆಡಿಯಾಗಿಂದ ಅವನಿಗೆ ಕರ್ಕೊಂಬಾ. ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾರೆ. ಗ್ಯಾಸ್ ಬಿಸಿಬೇಳೆ ಬಾತ್ಗೆ ಬಿಸಿ ನೀರು ಹಾಕಬೇಕು. ಟೀ ಕುಡಿದ್ರಾ? ಆಯ್ತಾ? ನನಗೆ ಎಬ್ಸನೂ ಇಲ್ಲ ಇವರು. ಎದ್ದಿದ್ದೇ ಲೇಟು. ಅಯ್ಯಪ್ಪ, ಮಾಡ್ತಾಯಿದ್ದೀನಿ. ತುಂಬ ಜನ ಆಯಿತು. ಮಕ್ಕಳಿಗೂ ತಿನ್ನೋಕ್ಕೆ ಚೆಂದ ಇರುತ್ತೆ ಅಂತೇಳಿ ಬಿಸಿಬೇಳೆ ಬಾತ್ ಮಾಡ್ತೀನಿ. ಸೊ ಇದು ರೆಡಿ ಆದಮೇಲೆ ಸಿಗ್ತೀನಂತ. ಅವ್ರು ನೋಡಿ ಇಬ್ಬರು ಆಟ ಆಡ್ತವ್ರೆ ಆಚೆ. ಇವತ್ತು ಫುಲ್ ಔಟ್ಸೈಡ್ ಶಾಪಿಂಗೇ ನಾವು ಹೋಗೋದು. ಬೆಳಗ್ಗೆ 5 ಗಂಟೆಗೆ ಎದ್ದವನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ ನೀನು? 5 ಗಂಟೆಗೆ ಎದ್ದವನು. ಕೆಲಸ ಮಾಡ್ತಾನೆ ಇದ್ದೀನಿ ಮನೆಯಲ್ಲಿ. ಬಿಟ್ಟು ಶಾಕಿಂಗ್ ಮಟನ್ ತೊಗೊಂಡ್ಬಿಟ್ಟಿದ್ವಿ ನಾವು. ಮಟನ್ 1.5 kg ತೊಗೊಂಡಿದ್ವಿ. ಬಾಲ್ ಯಾಕೆ ಹಾಕಿದೆ ಇದರಲ್ಲಿ? ಬಾ ಒಳಗೆ ತಗೊಂಬಾ. ಬಾ ಅದು ಬಾ, ಫೋನ್ ಕೊಡ್ತೀನಿ ಬಾ ನಿಂಗೆ. ಸರಿ ಗಾಯ್ಸ್, ರೆಡಿ ಆದ್ಮೇಲೆ ಸಿಗ್ತೀನಂತೆ. ಓಕೆ, ಬಾ. ಹಾಕಿದ್ದೀನಿ. ಇಲ್ಲ, ಖಾಲಿ ಆಯಿತು. ಸೊ ಒಗ್ಗರಣೆ ಹಾಕಿದೆ. ಇದಕ್ಕೆ ನಾನು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ, ಕರಿಬೇವು ಹಾಕಿದ್ದೀನಿ. ನೋಡಿ ಗಾಯ್ಸ್, ಚೆನ್ನಾಗಾಗೈತಾ ರೀ? ಘಾಟ್, ಸ್ವಲ್ಪ ಒಗ್ಗರಣೆ ಘಾಟ್ ಆಯಿತು. ಸೊ ಎಲ್ಲ ರೆಡಿ ಆಯಿತು. ಸೊ ಇವಾಗ ತಿನ್ಬಿಟ್ಟು ಹೋಗೋದು ಬೇಡ, ಬಂದಮೇಲೆ ತಿನ್ನೋಣ ಅಂತಿದ್ದಾರೆ. ರೆಡಿ ಮಾಡಿಟ್ಟಿದ್ದೀನಿ, ಯಾಕಂದರೆ ಬಂದ ತಕ್ಷಣ ಹೊಟ್ಟೆ ಹಸಿ ಹೋಗ್ಬಿಡುತ್ತೆ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಡೈಲಿ ಲೈವ್ಸ್ ಇರುತ್ತೆ. ಹಾಗೆ ವೀಕ್ಲಿ 2 ಡೇಸ್ಗೆ ಒಂದ್ಸರಿ ನಾನು ಬ್ಲಾಗ್ ಹಾಕ್ತೀನಿ. ಆ್ಯಂಡ್ ಡೈಲಿ ಶಾರ್ಟ್ಸ್ ವೀಡಿಯೋಸ್ ಇರುತ್ತೆ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮ್ ಸೋನು ಡಿಯಾ ಬ್ಲಾಗ್ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಪೋರ್ಟ್ ಮಾಡಿ. ಓಕೆ, ಮತ್ತು ಇವಾಗ ರೆಡಿ ಆಗೋಣ. ನಾನಂತೂ ನೈಟ್ ಡ್ರೆಸ್ ಮೇಲೆ ಹೋಗ್ತೀನಪ್ಪ, ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಸೊ ಅವರು ಪೂಜೆ ಮಾಡ್ಕೊತಿದ್ದಾರೆ, ಇವರು ಆಟ ಆಡ್ತಿದ್ದಾರೆ. ಬಿಸಿಲು ಬೆಳಗ್ಗಿರುತ್ತೆ, ಆಮೇಲೆ ಸಾಯಂಕಾಲ ಮಳೆ ಬರುತ್ತೆ. ನೋಡಿ ಬಿಸಿಲು ತೋರಿಸ್ತೀನಿ, ಬಿಸಿಲಿದೆ ನೋಡಿ. ಸೂರ್ಯ ನೋಡಿ, ಸೂರ್ಯನ ತೋರಿಸ್ಲಾ? ಸೂರ್ಯ ಆಲ್ರೆಡಿ ಮೇಲೆತ್ತಿಗೆ ಬಂದ. ಇಲ್ಲ ದೈವಿಕ್ ಹಾಯ್ ಮಾಡು. ಹಾಯ್
ಸ್ಮೈಲ್ ಮಾಡ್ತಾನೆ. ಅಯ್ಯಪ್ಪ ಸ್ಮೈಲ್ ನೋಡಿ ಅಯ್ಯೋ ಅಯ್ಯೋ ಹಾಂ ಇವನು ನೋಡಿ ಸ್ಮೈಲ್ ನೋಡಿ. ಇವ್ನು ಬರೀ ಬುಲ್ಡೋಜರು. ಹಾಯ್ ಹಾಯ್ ಹೇಳ್ತಾನೆ ನೋಡಿ ಗಾಯ್ಸ್. ಪೂಜೆ ಆಯಿತು ನೋಡಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ಕೊಂಬಿಟ್ರು. ಯಪ್ಪ ನಂಗೆ ನಿಜ ನಂಬೋಕ್ಕಾಗ್ತಾಯಿಲ್ಲ ಅವರೇ ಮಾಡಿದಾರ ಅಂತ ಹೇಳಿ. ಖುಷಿ ಆಗ್ತೈತೆ. ತಾಳಿ ಸೈಡ್ಗೆ ಹೋಗುತ್ತೆ, ಅದು ಅರ್ಶಿನದ ಕೊಂಬು. ಏನು ಮಾಡ್ತೀರ, ಅವರೇ ಮಾಡಿರೋದಲ್ಲ. ಹೆಂಗೋ ಏನೋ ಮಾಡೋರೆ. ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ, ಅದಕ್ಕೋಸ್ಕರನೇ. ಸೊ ಬಟ್ಟೆನೂ ಮಿಷಿನ್ಗೆ ಆಯಿತು. ಏನೇನು 3 ಮಿನಿಟ್ಸ್ ತೋರಿಸ್ತೈತೆ. ಸೊ ಆಯಿತು. ಸೈಕಲ್ ಮಾರಿನ ಸೈಕಲ್. ಓ ಬಿಸಿಲಾಯ್ತು. ಚಿಕ್ಕ ಟವಲ ಎಲ್ಲಿ ಬಿದ್ದಿತ್ತು ಹೇಳೋದು? ಹಾಂ ಏಯ್ ಬಾಯ್ಲಿ ಗಲೀಜ್. ಅದು ಬಾಯ್ಲಿ. ಅದು ಪ್ಯಾಂಪರ್ ಹಾಕಿದ್ರಾ? ಬಾತ್ರೂಮ್ ಮಾಡಿಲ್ಲ ಅವನು, ಅದಕ್ಕೆ ಕವರ್ ಐತಲ್ಲ ಇನ್ನೊಂದು. ಹಾಂ ಬೈ 1 get 1 ಅಲ್ಲ ಐತ್ ನೋಡಿ. ನೋಡ್ರಿ ಏನು ಮಾಡ್ತಾರ ಅಣ್ಣ ತಮ್ಮ ಸೇರ್ಕೊಂಡು. ಏಯ್ ದೊಡ್ಡ ಸ್ಲಿಪ್ಪರ್ ಹಾಕೊಂಬಂದು ನಾಟಕ ಆಡ್ತಾನೆ. ಶೋ ಮಿಷಿನ್ಗೆ ಹಾಕೋ ಬಂದಿದ್ದೀನಿ. ಮಿಷಿನ್ ಮಾಡಿ ನೋಡ್ತಾವ್ರೆ. ಆಯಿತಾ? ಆಯಿತು, ಚಲೋ ಗಾಯ್ಸ್ ಹೊರಡೋಣ. ಲಾಂಗ್ ಟೈಮು. ಸೈಕಲ್ ಮಾರಿನ ಬೋಲಾರಿ ಸೈಕಲ್. ಇದು ಬೇಡವಾ? ಬ್ಯಾಡ್ ನಡಿ. ಗಾಡಿದು ಇದು ಟೈರ್ ಚೇಂಜ್ ಮಾಡ್ತಾ ಇದ್ದಾರೆ. ಟೈರ್ ಮೇಲೆ ಏನು ಕುತ್ಕೊಂಡಾನೆ. ತೆಗಿತವ್ರೆ. ನಾವು ತಗೊಂಡಿದ್ದು ಇದನ್ನ ಟೈರ್ ತಗೊಂಡಿದ್ದೆ. ಅದು ಎಲ್ಲಿ ಕುತ್ಕೊಂಡೆ? ಅದು ಹ್ಞೂ ಚೇಂಜ್ ಮಾಡಿಸ್ತವ್ರೆ ಗಾಲಿ. ಹ್ಞೂ ಬಿಸಿಲು ನೋಡಿ ಅಮ್ಮ, ಎಂತ ಸಾವು ಮಾರ್ರೆ ಬಿಸಿಲು. ಆ ಥರ ಸೈಡ್ ಬ್ಯಾಗ್ ಹಾಕಿಸ್ಕೊಂಡ್ಬಿಡ್ಬೇಕು ನಾವು ಅಲ್ವಾ? ಇಲ್ಲಿ ನೋಡಿ ಇವ್ರು ಕೆಲ್ಸಕ್ಕೆ ಹೋಗ್ತಾರೆ ನೋಡಿ. ಇವ್ರು ಕೆಲಸ ಮಾಡ್ತಾರಂತೆ. ಏಯ್ ಏನು ಮಾಡ್ತಿದ್ರು ದೇವಿ? ಸರಿ ಅದೆಲ್ಲ ಮುಟ್ಬಾರ್ದು. ಬಾ ಅದು ಇಸ್ಕೊಳ್ಳಿ ಅವನ ಹತ್ರ. ಸೊ ಚಲೋ ಹೋಗೋಣ. ಆಮೇಲೆ ಕ್ಯಾರಿಯರ್ ಇದು ಒಂದು ಸ್ಕೂಲ್ದು ಸ್ಟೀಲ್ ಡ್ಯಾಕ್ ತೊಗೊಂಡಿದ್ದಂದ್ರೆ ಏನು ಇನ್ಫೆಕ್ಷನ್ ಆಗಬಾರ್ದು ಅಂತ ತೊಗೊಂಡಿರೋದು. 200 rupees ಇದಕ್ಕೆ. ದೋಸೆ ನಾಡು ಇಡ್ಲಿ. ಸೊ ಗೈಸ್ ಇದಿಷ್ಟು ಡಿಮಾರ್ಟ್ದು. ಇದೊಂದು ಬೆಡ್ಶೀಟ್ ಇಲ್ಲಿ ಡಿಪಾರ್ಟ್ಮೆಂಟ್ ಜಸ್ಟಿಗೆ ಹಾಕ್ಲಿಕ್ಕೆ ಅಂತ ತೊಗೊಂಡೆ. ಏನು 160 rupees ಅಲ್ಲ ಅಂತ ಹೇಳಿ ತೊಗೊಂಡೆ. ಇದೊಂದು ಆಚೆ 149 rupees ಇದು ಬೆಸ್ಟು. ಇದಾಯಿತು. ಆ್ಯಂಡ್ ಇದು ಅವ್ರೇನೋ ಬೇಕಂದ್ರು ಸಪ್ರೇಟಾಗಿ. ಸೊ ಇದೇನಾದರೂ ಏನಾದರೂ ಲೈಟಾಗಿ ಹಪ್ಪಳ ಗಿಪ್ಪಳ ಕರಿಬೇಕಂತದ್ದು ಎಲ್ಲಾದ್ರೂ ದೊಡ್ಡದಾಗುತ್ತಲ್ಲ ಪ್ಯಾನು. ಏನೋ ಉಪ್ಪಿಟ್ಟು ಇಬ್ಬರಿಗೆ ಆಗೋ ಅಷ್ಟೇ ನಾನು ಮಾಡೋಕ್ಕೆ ಪಾಪುಗಳಿಗೆ ಅಂತ ತೊಗೊಂಡೆ. ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ಮಾಡಲಿಕ್ಕಂತೇಳಿ. ಬಟ್ ನನಗೆ ಇಷ್ಟ ಆಯ್ತದೆ. ಎಷ್ಟು ಬಿಲ್ ಹಾಕಿದ್ದಾರೆ ಗೊತ್ತಿಲ್ಲ. 179 rupees ಇದು. ಇದು 89 rupees. ಸೊ ಇದು ಬಾಕ್ಸ್ ಒಂದಿದೆ. ನಾಳೆಯಿಂದ ಇದು ಬಾಕ್ಸಲ್ಲಿ ಇದನ್ನು ತೊಗೊಂಡೋಗ್ತೀಯಾ? ಅಮ್ಮೋ ಹೊಸ ಶೂಸ್ ಹಾಕೊಂಡು ಹೋಗ್ತೀಯಾ? ಹಾಂ ಇದು ಅವನದು ನೋಡಿ. ಸೊ ಇಷ್ಟು ಇವಂದು ಓಕೆನಾ. ಇದು ಬೆಡ್ಶೀಟು ನಾನಂತೂ ಟೀ ಶರ್ಟ್ ತಗೊಂಡೆ. ಹಾಂ ಅದಾಯಿತು.
ಇದೊಂದು ಇದು ತಗೊಂಡೆ. ಇದು ಆಯಿತು, ಇದು ಸಪ್ರೇಟ್ ಇವಾಗ. ಇನ್ನು ಶಾಂಪೂರ್ ಬಜಾರ್ದು ಇಟ್ಬಿಡ್ತೀನಿ. ಯಾಕೆಂತಂದರೆ ಇವಪ್ಪ ಇಲ್ಲಿ ನೋಡಿ, ಇದು 50 ರೂಪಾಯಿ ಕೆ ಜಿ ಟೊಮಾಟೊ ತೊಗೊಂಡೆ. 1.5 kg ಇದೆ ಇತ್ತು. ಈರುಳ್ಳಿ 3 kg ನೋಡೋ ನೀನು ಪರ್ಫೆಕ್ಟಾಗಿ ನನಗೆ ಡೌಟ್ ಆಗ್ತದೆ. ಇವೆಲ್ಲ 10 ರೂಪಾಯಿ ಪ್ಯಾಕೆಟ್. ಆ್ಯಕ್ಚುಲಿ ನೋಡಿ ಇದು ಪ್ರೈಸಸ್ ಎಷ್ಟಿದೆ ಅಂತಂದರೆ, ಒಂದು ಪ್ರೈಸಸ್ಸು ಒಂದು ಪೀಸಸ್ಸು ಮಿನಿಮಮ್ ಅಂದ್ರೂ ಒಂದು 20 ರುಪೀಸೂ ಇದೆ. ಇದು ನೋಡಿ ಗೈಸ್, ಇದು 20 ರೂಪೀಸ್ ಇದೆ. ಆಮೇಲೆ ಇದನ್ನು 184 ನೋಡಿ 184 ಇದೆ. ಇದು ಹಣ್ಣು. ತೆಂಗಿನಕಾಯಿ ತೊಗೊಂಡೆ ದೇವರಿಗೆ, ಪಾಲಕ್ ಸೊಪ್ಪು ತೊಗೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡೆ. 100 ಗ್ರಾಮ್ ಕೊತ್ತಂಬರಿ 17 ರೂಪಾಯಿ ಅಂತೀನಿ ಬರ್ಬಾರಿದು. ಬಟ್ ಮೆಣಸಿನ್ಕಾಯಿ, ಇದು ನನ್ನ ಪಲ್ಯ ತುಂಬ ಇಷ್ಟ ಇದೆ, ನೆನಪಿದೆಯಾ? ಆಮೇಲೆ ಬೆಂಡೆಕಾಯಿ ನಮ್ಮ ಹಸ್ಬೆಂಡ್ ಫೇವ್ರೇಟು. ಶುಂಠಿ ಯಾರಿಗೂ ಸಿಗಲಿಲ್ಲ, ನನಗೆ ಒಬ್ಳಿಗೆ ಸಿಕ್ತು. ಹಳದಿ ಕಲರ್ ಶುಂಠಿ ಅಂತಲ್ಲ, ಅದನ್ನು ತೊಗೊತಾ ಇದ್ದೆ ನಾನು. ಆ್ಯಕ್ಚುಲಿ ಇದೆ ನೋಡಿ, ಇದು ಬೀನ್ಸು, ಎಲ್ಲ ತರಕಾರಿಗಳಾಯ್ತಾ. ಸರಿ ಈ ಕಡೆ ಬಾ. ಎಲ್ಲ ಅದನ್ನೇ ತೆಗೆದೆ ನೋಡಿ ಗೈಸ್. ಇದು ನೀರು ಕಾಯಿಸೋಕ್ಕೆ ಕಾಯಿಲ್ ಇರಲಿಲ್ಲ ಗೈಸ್. ಸೊ ಅದಕ್ಕೆ ಚೆನ್ನಾಗಿರೋ ಕಂಪ್ನಿನೇ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಯಾಕೆಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಬಿಸಿನೀರು ಬೇಕು. ಗ್ಯಾಸಲ್ಲೇ ಪದೇ ಪದೇ ಕಾಯ್ಸೋಕ್ಕಾಗಲ್ಲ, ಯಾಕಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಅದೊಂದೇ ಕಾರಣಕ್ಕೆ ಇದು ತಗೊಂಡಿದ್ದೀನಿ. ಇದನ್ನು ಇವಾಗ ಸಪ್ರೇಟಾಗಿ ಇಟ್ಬಿಡ್ತೀನಿ. ಸೊ ಇಲ್ಲಿ ಹಣ್ಣಿದೆ ನೋಡಿ. ಸೊ ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಮತ್ತು ಶಾಂಪೂರಲ್ಲ. ಇಲ್ಲಿದೆ ನೋಡಿ, ಇದ್ರ ಮೇಲೆ ಇದೆ ನೋಡಿ. ಇವಾಗ ಪರೋಟ 1 ಟೈಪ್ ಅಲ್ಲ 2 ಟೈಪ್ ಪರೋಟ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹಾಲು. ಇದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು 175 ರುಪೀಸ್ ಇದೆ. 175 ರುಪೀಸ್ ಇದೆ. 80 ರುಪೀಸ್ ಇದನ್ನು ಹಾಕಿದ್ದಾರೆ. ಇದನ್ನು 95 ರುಪೀಸ್ ಇದೆ, 50 ಹಾಕಿದ್ದಾರೆ ಒಂದಕ್ಕೆ. ಆ್ಯಂಡ್ ಇದು ರವೆ ಸರಿ. ಇದು 2 ಟೈಪ್ಸ್ ಪರೋಟ ತೊಗೊಂಡಿದ್ದೀನಿ. ಇದು ಹೋಲ್ ಪೇಕ್ ಪರೋಟ, ಅಂದರೆ ಟ್ರಯಾಂಗಲ್ ಆಗಿ ಅಂತ ತೊಗೊಂಡಿದ್ದೀನಿ, ರೌಂಡ್ ಶೇಪ್ ಅಂತ ತೊಗೊಂಡಿದ್ದೀನಿ. ಇದು ನಾಳೆ ಒಂದೇ ಇಡ್ಲಿದು ಪ್ಯಾಟರ್ ಇದಾಗಲ್ಲ ಅಂತೇಳಿ 2 ತೊಗೊಂಡಿದ್ದೀನಿ. ಇದು 2 ಕಟ್ ಮಾಡಿ ನಾಳೆ ಅವನಿಗೆ ಇಡ್ಲಿ ಮಾಡಿ ಕೊಟ್ಟು ಕಳಿಸ್ಬೇಕು. ಆಮೇಲೆ 3 ಮೊಸರು ತೊಗೊಂಡಿದ್ದೀನಿ, ಮೊಸರಿನ ಪ್ಯಾಕೆಟು. ಆಮೇಲೆ ಸೌತೆಕಾಯಿ. ಆಮೇಲೆ 2 ಟೈಪ್ಸ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಆ್ಯಕ್ಚುಲಿ ರೇಟ್ ಎಷ್ಟು ಇದೆ, ಜಾಸ್ತಿ ಆಯಿತು. 340 ಇದೆ. ಅವನು 150 ತೊಗೊಂಡೆ. ಇದೇ 150 ತೊಗೊಂಡ. 340 ರುಪೀಸ್ ಇದೆ ಆಯಿತಾ. ಇಷ್ಟು ಬಜಾರ್. ಸೊ ಇದೆಲ್ಲ ಸೆಟ್ ಮಾಡಬೇಕು ತರಕಾರಿಗಳು. ಇಲ್ಲಿ ಇದು ಹೂವನ್ನು ಮುಟ್ಟಲ್ಲ. ನೋಡಿ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ, ಅದೇ ತಿಂತಾ ಇದ್ದೀನಿ. ಹೌ ಇಸ್ ಇಟ್? ಚೆನ್ನಾಗಿದೆ ಅದೇ ಬಿಸಿಬೇಳೆ ಬಾತು? ಚೆನ್ನಾಗಿದೆ ಏನ್ರಿ? ಥ್ಯಾಂಕ್ ಯು. ನಾನು ತಿಂತೀನಿ. ಬೆಳಗ್ಗೆ ನನ್ನ ಹಸ್ಬೆಂಡ್ ಮಿಷಿನಿಗೆ ಬಟ್ಟೆ ಹಾಕಿದ್ರು. ಎಷ್ಟೊಂದಿದೆ ನೋಡಿ, ಯೋವಿ ಎಷ್ಟೊಂದು ಬಟ್ಟೆಗಳು ನೋಡಿ. ಬಟ್ಟೆಗಳು, ಆಮೇಲೆ ಏನದು ಬೆಡ್ಶೀಟ್ಗಳು ಎಲ್ಲ ಹಾಕಿದ್ದೆ. ಅನ್ನಿಸ್ತಿದೆ ಇಲ್ಲಿ ಬೆಡ್ಶೀಟ್ಗಳು ಹಾಕಿದ್ದೀನಿ ನೋಡಿ. ಬಿಸಿಲಿಗೆ ಒಣಗ್ಕೊಂಬಿಟ್ಟೈತೆ, ಎಲ್ಲ ತೆಗಿಬೇಕು ಇವಾಗ. ಎಲ್ಲ ತೆಗೆದು ಹಾಕಿಸ್ತೀನಿ ರೀ. ಫುಲ್ ಒಣಗೋಗ್ಬಿಟ್ಟೈತ್ರಿ ಎಲ್ಲ ಬಟ್ಟೆಗಳು, ಫುಲ್ ಒಣಗಿದೆ ಎಲ್ಲ ಬಟ್ಟೆಗಳು. ತೆಗಿಬೇಕು, ಇಲ್ಲ ಮಳೆ ಬರೋಂಗಾಗುತ್ತೆ. ಇದು ಲೈಟ್ ಆಫ್ ಮಾಡಿರಿ. ಇದು ದವಿಗೆ ಇದು ಆಫ್ ಮಾಡೋಕೆ ಲೈಟು. ಸೊ ಗೈಸ್ ನೋಡಿ, ದೀಪ ಅಂಟಿಸ್ಕೊಂಡ್ರು. ಆ್ಯಂಡ್ ಈ ಒಂದು ಸ್ಕೂಲ್ದು ರೀ ಇದನ್ನು ಹಾಕಿ ಅದನ್ನು ಆಫ್ ಮಾಡಿ ಅಂದೆ. ಹಾಂ, ಸೊ ನೋಡಿ ಅವನದು ಸ್ಕೂಲ್ದು ಇವಾಗ ಏನದು ಇದನ್ನು ಹಾಕ್ಬೇಕಂತೆ, ಏನದು ಕವರು. ಸೊ ಕವರ್ ರೆಡಿ ಮಾಡ್ಕೊಂಡಾರು. ಸೊ ತಗೋ ಒಂದೊಂದೇ ತಗೋ ಎಲ್ಲ. ಈಗೆಲ್ಲ ಅವನದು ಇವಾಗ ಇಂಗ್ಲೀಷ್ ಬಂದಿದೆ, ಹಿಂದಿ ಬಂದಿದೆ ಈ ಸರಿ LKGಯಲ್ಲಿ. LKG ತಾನೇ ರೀ? LKG ಯು ಕೆ ಜಿನ? ಹಾಂ LKG. ಆಮೇಲೆ ಸರಿ, ಆಮೇಲೆ ಕನ್ನಡ ಬಂದಿದೆ,
ಹಿಂದಿ ಬಂದಿದೆ, ಆಮೇಲೆ ಕರ್ಸಿವ್ ರೈಟಿಂಗ್ ಬಂದಿದೆ. ಯಪ್ಪ ಈ ಸರಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ದೈವಿಕಂದು. ಸೊ ಕ್ಲೀನಾಗಿ ಎತ್ತಿಟ್ಕೋ. ಸೊ ಇದೊಂದು ಇದು, ಸೊ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ನೋಡ್ಬೇಕೆನ್ನೆ ನೀವು ಇನ್ಮೇಲೆ. ಅದು ಇದ್ದು ಬ್ಯಾಗ್ದು ಇದು ಇತ್ತಲ್ಲ, ಸೊ ಇದು ಸ್ಕೂಲ್ ಬ್ಯಾಗ್ ಕೊಟ್ಟಿರೋದು ಅವರಿಗೆ ಸ್ಕೂಲಲ್ಲಿ. ಸೊ ಇಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಇವಾಗ ರೆಡಿ ಮಾಡ್ತಿದ್ದಾರೆ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ದೈವಿಕಂದ. ಆಮೇಲೆ ಇದೊಂದು ನಾಳೆಯಿಂದ ಇದು ID ಬ್ಯಾಚು. ಇದು ನಿಂಗೆ ಇದು ಕೀ ಬೆಂಚ್ ಕೊಟ್ಟಿದ್ದಾರೆ ನೋಡಿ, ಕೀ ಬೆಂಚ್ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಫಾಬೆಟು ಬ್ಯಾಗ್. ಹಾಂ ನಾಳೆಯಿಂದ. ಇವಾಗ ನಾಳೆಯಿಂದ ಕಣೋ. ಸೊ ಇದು ID ಕಾರ್ಡು ಚೇಂಜ್ ಮಾಡಿದ್ದಾರೆ. ಇದು ನರ್ಸರಿದು ID ಕಾರ್ಡು, UKGದು ID ಕಾರ್ಡ್ ಕೊಡ್ತಾರೆ. ಸೊ ಇವಾಗ ಹಾಕ್ತಿದ್ದಾರೆ. ಇದು ತಗೊಳ್ರಿ ಒಂದಿಗೆ. ಇದು ಸ್ಕೂಲ್ದು. ಆ್ಯಕ್ಚುಲಿ ಒಂದು ಯೂನಿಫಾರ್ಮ್ ಹಾಕಿ ಕಳಿಸ್ಬೇಕು, ಇನ್ನೊಂದು ಯೂನಿಫಾರ್ಮು ತೆಗೆದಿಡಬೇಕು. ಸೊ 24 ಸೈಜು, ಇದು 24 ಸೈಜೇ. ದೊಡ್ಡ ಸೈಜ್ ಕೊಡು ಅಂತ ಹೇಳಿದೀವಿ ಅಲ್ವಾ ಅವ್ರಿಗೆ ಬಟ್ಟೆನಾ? ಹಾಂ ದೊಡ್ಡದೇನಾ? ಅಲ್ಲ ಲಾಸ್ಟ್ ಇಯರ್ದು 22 ಅನಿಸುತ್ತೆ ಇದು. ಆ್ಯಕ್ಚುಲಿ ಇದೆ ಒಂದು ಲಾಸ್ಟ್ ಇಯರ್ದು ಸ್ಕೂಲು ಅಂದರೆ, ಬಟ್ ಲಾಸ್ಟ್ ಇಯರ್ದು ಇವಾಗ ಸದ್ಯಕ್ಕೆ ಹಾಕಿ ಕಳ್ಸೋಣ. ಇಲ್ಲಿದೆ ಆ್ಯಕ್ಚುಲಿ ಲಾಸ್ಟ್ ಇಯರ್ದು. ಏನು ಸೊ ಬಿಲ್ಡಿಂಗ್ ರೆಡಿ ಆಗ್ತಿದೆ. ಸೊ ಇದೆಲ್ಲ ಬುಕ್ಸಿಗೂ ಕವರ್ ಆಗ್ತಾರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು RCB ಮ್ಯಾಚ್ ಇದೆ, 6 o'clock ಆಯಿತು. ಇವತ್ತೇ ವಿಡಿಯೋ ಅಪ್ಲೋಡ್ ಕೂಡ ಮಾಡ್ತೀನಿ, ನೋಡೋಣ. ಟ್ರೈ ಮಾಡ್ತೀನಿ ಇವತ್ತೇ ಅಪ್ಲೋಡ್ ಮಾಡೋದಾದರೆ, ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಂತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಎಲ್ಲ ದೇವಿಗೆ ಬಾಯ್ ಮಾಡು. ಬಾಯ್. ನಾಳೆಯಿಂದ ನಾಳೆಯಿಂದ ಮತ್ತೆ ಹೊಸ ವ್ಲಾಗ್ ಜೊತೆ ಸೇರೋಣ. ಬಾಯ್ ಬಾಯ್.